ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ KHX RK ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಕಲೆಕ್ಷನ್ ಏನು, ಬಜೆಟ್ ಏನು, ಹಾಗೆಯೇ ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಬಜೆಟ್ ನೋಡೋದಾದರೆ 220 ಕೋಟಿ ಬಜೆಟನ್ನು ಹಾಕೋಕ್ಕೆ ತಯಾರನ್ನು ಮಾಡಿಕೊಂಡಿದ್ದಾರೆ. ಮತ್ತು ಕಮಲ್ ಹಾಸನ್ ಅವರು ಹೀರೋ ಆಗಿ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದಾರೆ. ರಜನಿಕಾಂತ್ ಅವರು ಕೂಡ ಈ ಮೂವಿಗೆ ಹೀರೋ ಆಗಿ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದಾರೆ. ಇಬ್ಬರು ಕೂಡ ಒಂದು ದೊಡ್ಡ ಆ್ಯಕ್ಟರ್ ಅಂತಲೇ ಹೇಳಬಹುದು. ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಅಂತಲೇ ಹೇಳಬಹುದು. ಒಂದು ಟ್ರೇಲರ್ಗಂತೂ ಬಿಟ್ಟಿದ್ದಾರೆ ಮತ್ತು ನೆಕ್ಸ್ಟ್ ಲೆವೆಲ್ ಆಗಿ ಹೆಚ್ಚಿನ ರಿವ್ಯೂಸ್ ಕೂಡ ಬಂದಿದೆ ಅಂತಲೇ ಹೇಳಬಹುದು. ಎಲ್ಲರೂ ಕೂಡ ಒಂದು ಆಡಿಯನ್ಸ್ಗಳು ಶಾಕಿಂಗ್ ಅಂತಲೇ ಹೇಳಬಹುದು. ಯಾಕೆಂದರೆ ಕಮಲ್ ಹಾಸನ್, ರಜನಿಕಾಂತ್ ಅವರು ಒಂದು ಇಂಡಸ್ಟ್ರಿಯನ್ನು ಆಳಿದಂಥ ವ್ಯಕ್ತಿಗಳು. ಅವರು ಒಟ್ಟಿಗೆ ಕಾಣಿಸ್ಕೊತಿರೋದನ್ನು ಆಡಿಯನ್ಸು ನೋಡ್ತಾ ಇರೋದ್ರಿಂದ ತುಂಬ ಖುಷಿಯನ್ನು ಪಡ್ತಾ ಇದ್ದಾರೆ. ಮತ್ತು ರಜನಿಕಾಂತ್ ಫ್ಯಾನ್ಸ್ ಅವರಾಗಿರ್ಬೋದು, ಕಮಲ್ ಹಾಸನ್ ಫ್ಯಾನ್ಸ್ ಅವರಾಗಿರ್ಬೋದು, ತುಂಬಾ ವೆಯ್ಟ್ ಮಾಡುವಂಥ ಸಿನಿಮಾ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಸಾಂಗ್ಸ್ಗಳು ಕೂಡ ಅಪ್ಡೇಟನ್ನು ಮಾಡ್ತಿದ್ದಾರೆ. ಮತ್ತು ಅವರಿಗೆ ಒಂದು ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ತುಂಬ ಕಡೆಯಿಂದ ರೆಸ್ಪಾನ್ಸ್ ಕೂಡ ಪಟ್ಟಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಎಲ್ಲರೂ ಕೂಡ ರಿವ್ಯೂಸ್ಗಳನ್ನು ತುಂಬ ಅದ್ಭುತವಾಗಿ ಪಡ್ತಾ ಇದ್ದಾರೆ. ರಜನಿಕಾಂತ್ ಅವರು ಕೂಡ ತುಂಬ ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಅವ್ರ ಕಡೆಗೆ ಫಿಲಮ್ಗೆ. ಹಾಗೆಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು. ಹಾಗೆಯೇ ಈಗ ಒಂದು ಸ್ಟೋರಿ ಹೇಳೋದಾದರೆ ಈ ಮೂವಿಗೆ ಕಮಲ್ ಹಾಸನ್ ಆಗಿರ್ಬೋದು, ರಜನಿಕಾಂತ್ ಅವರವರ ಇಬ್ಬರು ಕೂಡ ಒಂದು ಪೊಲೀಸ್ ಆಗ್ತಾರೆ. ಮತ್ತು ಅವರು ಒಂದು ದಂಧೆಗಳನ್ನು ನಡೆಸ್ತಿರ್ತಾರೆ. ಅವ್ರಿಗೆ ಜನಗಳಿಗೆ ಒಂದೊಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ತುಂಬ ಪ್ರಯತ್ನವನ್ನು ಪಡ್ತಿರ್ತಾರೆ. ಮತ್ತು ಅವರ ಒಂದು ಏರಿಯಾ ಇರುತ್ತೆ. ಆ ಏರಿಯಾದಲ್ಲಿ ತುಂಬ ಜನಗಳನ್ನು, ಬಡ ಮಕ್ಕಳುಗಳನ್ನ ತಗೊಂಡು ಬಂದು ಕಿಡ್ನಾಪ್ ಕೇಸನ್ನು ಹಾಕಿ ಅವರನ್ನು ಅರೆಸ್ಟ್ ಮಾಡಿಸ್ತಿರ್ತಾರೆ. ಇದನ್ನೆಲ್ಲ ನೋಡಿ ರಜನಿಕಾಂತ್ ಆಗಿರ್ಬೋದು, ಕಮಲ್ ಹಾಸನ್ ಅವರು ಇಬ್ಬರು ಕೂಡ 2 ಕ್ಯಾರೆಕ್ಟರ್ನ ಪ್ಲೇ ಮಾಡ್ಕೊಂಡಿರ್ತಾರೆ ಫಿಲಮಲ್ಲಿ. ಮತ್ತು ಅವರು ಆ ಏರಿಯಾಕ್ಕೋಸ್ಕರ ಏನೇನೆಲ್ಲ ಕೆಲಸವನ್ನು ಮಾಡಿದ್ದಾರೆ ಮತ್ತು ಆ ಏರಿಯಾ ಜನಗಳನ್ನ ಬೇರೆ ಕಡೆ ಶಿಫ್ಟನ್ನು ಮಾಡಿಸಿ ಅಲ್ಲಿ ಒಂದು ಬೇರೆ ಒಂದು ರಾಜಕಾರಣಿ ವ್ಯಕ್ತಿಗಳನ್ನೆಲ್ಲ, ಅವರ ಮಕ್ಕಳುಗಳನ್ನೆಲ್ಲ ಅಲ್ಲಿ ಸೇರಿಸಿ ಅವರನ್ನು ಅರೆಸ್ಟ್ ಮಾಡಿಸಿ FIR ಫೈಲ್ ಮಾಡ್ತಿರ್ತಾರೆ. ಮತ್ತು ರಾಜಕಾರಣಿ ವ್ಯಕ್ತಿಗಳೆಲ್ಲ ಇವ್ರ ಮೇಲೆ ಒಂದು ವಿರುದ್ಧವಾಗಿ ನಿಂತ್ಕೊಂಡು ಮತ್ತು ಅವರಿಗೆ ಬೇಕಾದಂಥ ಕೆಲಸಗಳನ್ನೆಲ್ಲ ಮಾಡಿಸ್ಕೊಂಡು ಮಾಡ್ತಾಯಿರ್ತಾರೆ. ಈ ಮೂವಿಗೆ ಎಲ್ಲರೂ ಕೂಡ ಮೂವೀಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾನೆ ಅಂತಲೇ ಹೇಳಬಹುದು. ಮತ್ತು ಅವರು ಜನಗಳಿಗೆ ಯಾವ ರೀತಿ ಒಂದೊಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ ಮತ್ತು ಅವರಿಗೆ ಅವರ ಒಂದು ಗುಂಪು ಸಿಗುತ್ತಾ ಮತ್ತು ಅವರ ಹಳೆ ಕೇಸ್ಗಳೆಲ್ಲವೇ ಮತ್ತು ರಿನ್ಯೂವಲ್ ಆಗಿ ಆ ಕೇಸಿಂದ ಹೊರಗಡೆ ಬರ್ತಾರೆ. ಸುಮಾರು ಒಂದು ಬಡ ಮಕ್ಕಳೆಲ್ಲ ಆ ಕೇಸಲ್ಲಿ ಸಿಗಾಕೊಂಡಿರ್ತಾರೆ. ತಂದೆ ತಾಯಿಗಳು ತುಂಬ ಸಂಕಟನ ಪಡ್ತಿರ್ತಾರೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಯಾವ ರೀತಿ ಗೆದ್ದು ಬರ್ತಾರೆ ಅನ್ನೋದನ್ನೇ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಸ್ಟೋರಿ ಮೆತ್ತು ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದಾರೆ. ನಾನು ಕೂಡ ವೆಯ್ಟ್ ಮಾಡ್ತಿದ್ದೀನಿ. ವೆಯ್ಟ್ ಮಾಡ್ತಿರೋರು ಕಮೆಂಟ್ನಲ್ಲಿ ವೆಯ್ಟ್ ಅಂತ ಕಮೆಂಟ್ ಮಾಡಿ. ಈ ಮೂವಿ ಹೆಸರನ್ನು ಕಮೆಂಟನ್ನು ಮೆನ್ಷನ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.